ಎಲ್ಲ ಸಮುದಾಯಗಳ ಬೆಂಬಲ ಇದೆ, ಹೀಗಾಗಿ ಗೆಲುವಿನ ಅಂತರ ನಮಗೆ ಹೆಚ್ಚಾಗಲಿದೆ. ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಚಾರದ ವೇಳೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ದೊಡ್ಡ ಬೂದಿಹಾಳ ಗ್ರಾಮದಲ್ಲಿ ಮಾತನಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪಾಜಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ನಾಯಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಿನಿ ಸಮರಕ್ಕೆ ಇಂದೇ ಕೊನೆಯ ದಿನವಾಗಿದೆ. ಬಹಿರಂಗ ಪ್ರಚಾರದಲ್ಲಿ ತೊಡಗಿರುವ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಇಂದು ಕೊನೆ ಹಂತದ ಕಸರತ್ತು ಹೇಗಿದೆ? ಭಾಳ ಚೆನ್ನಾಗಿದೆ. 12 ದಿನ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕಂದರೆ ಪ್ರತಿದಿನ ನಮ್ಮ ಸಿಟಿನಲ್ಲಿರೋ ವಾರ್ಡ್ಸು, ಗ್ರಾಮಾಂತರ ಕ್ಯಾನ್ವಸಿಂಗು, ಜೊತೆಗೆ ಮಿನಿಸ್ಟರ್ಸ್ ಬಂದಿರೋದು, CM DCM ಅವ್ರು ಬಂದಿರೋದು, ಅವ್ರ ಜೊತೆ ಬಹಿರಂಗ ಪ್ರಚಾರದಲ್ಲಿ ರ್ಯಾಲಿನಲ್ಲಿ ಪಾಲ್ಗೊಂಡಿದ್ವಿ. ಇವತ್ತು ಕೊನೆಯ ದಿನ 5 ಗಂಟೆಗೆ ಬಹಿರಂಗ ಪ್ರಚಾರ ಕ್ಲೋಸ್ ಆಗುತ್ತೆ. DCM ಡೆಪ್ಯೂಟಿ CM ಅವರು ಬರ್ತಾ ಇದ್ದಾರೆ. ಜೊತೆಗೆ ಕ್ರಿಕೆಟರ್ ಅಜರುದ್ದೀನ್ ಅವರು ಕೂಡ ಬರ್ತಾ ಇದ್ದಾರೆ ಸ್ಟಾರ್ ಕ್ಯಾಂಪೇನರ್ ಆಗಿ. ನಮ್ಮ ಕಾರ್ಯಕರ್ತರಲ್ಲಿ, ಅಭಿಮಾನಿಗಳಲ್ಲಿ ಬಹಳಷ್ಟು ಉತ್ಸಾಹ ಇದೆ. ಈ ಬಾರಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಸಮರ್ ಶಾಮನೂರ್ ಅವ್ರನ್ನ ಗೆಲ್ಲಿಸಬೇಕು ಅಂತ. ಮೇಡಮ್, ಸಾಕಷ್ಟು ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದ್ದೀರಾ. ಓವರಾಲ್ ಆಗಿ ಹಳ್ಳಿಗಳ ಜನರ ಅಭಿಪ್ರಾಯ ಏನಿದೆ? ಹಳ್ಳಿಗಳಲ್ಲಿ ಈಗ ನಾನು ಅದೇ ಹೇಳಿದೆ, ಸಮರ್ ಶಾಮನೂರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಹತ್ತಿರದವರು, ಅಭಿಮಾನಿಗಳು ಅವರೆಲ್ಲರೂ ನೋಡಿದರು ಇಷ್ಟು ದಿನ. ಅಂದರೆ ಚುನಾವಣೆಗೆ ಅವ್ರ ಕ್ಯಾಂಡಿಡೇಟ್ ಆಗೋಕ್ಕೂ ಮುಂಚೆ ಅವರೆಲ್ಲರಿಗೂ ಗೊತ್ತಿತ್ತು ಸಮರ್ಥ್ ಯಾವ ರೀತಿಯ ವ್ಯಕ್ತಿ ಅಂತ, ಮತ್ತು ಚುನಾವಣೆಯಲ್ಲಿ ಓಡಾಡಿದಾಗೂ ಗೊತ್ತಿತ್ತು. ಈಗ ದಕ್ಷಿಣ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಸಮರ್ ಶಾಮನೂರ್ ಅವರು ಅವರವರ ವಾರ್ಡ್ಸಿಗಾಯಿತು, ಹಳ್ಳಿಗಳಿಗೆ ಮನೆ ಬಾಗಿಲಿಗೆ ಹೋದಾಗ, ಅವರನ್ನು ಭೇಟಿಯಾದಾಗ, ಅವರ ವಿಚಾರಗಳನ್ನು ತಿಳ್ಕೊಂಡಾಗ ವೋಟರ್ಸ್ಗೂ ಕೂಡ ಸಂಪೂರ್ಣ ಕ್ಲಾರಿಟಿ ಸಿಗ್ತಾ ಇದೆ. ನಾವು ಆಯ್ಕೆ ಮಾಡ್ತಾ ಇರುವಂತಹ ವ್ಯಕ್ತಿ ಯಾರು, ಪಕ್ಷ ಯಾವುದು, ಆಮೇಲೆ ಕುಟುಂಬ ಯಾವ ರೀತಿ. ನಮಗೆ ಇಷ್ಟು ವರ್ಷ ನಮ್ಮ ಜಾತ್ಯತೀತವಾಗಿ ಏನು ಅಪ್ಪಾಜಿಯವರು ಪ್ರತಿಯೊಂದು ಸಮಾಜಕ್ಕೂ ಕೂಡ ಹಾಸ್ಟೆಲ್ ಆಯಿತು, ಸಮುದಾಯ ಭವನ ಆಯಿತು, ಅವರ ದೇವಸ್ಥಾನದ ಕೆಲಸಕ್ಕೆ ಕೊಟ್ಟಿದ್ದಾರೆ, ಮತ್ತು ಸಮಾಜ ಸೇವೆ ಮಾಡಿದ್ದಾರೆ. ಇದೆಲ್ಲದನ್ನು ಕೂಡ ಜನರು ಅರ್ಥ ಮಾಡಿಕೊಂಡು ಸಮರ್ಥ ಅವರ ವಿಚಾರ ಕೂಡ ಅಭಿವೃದ್ಧಿ ಪರವಾಗಿದೆ. ಇನ್ನು 2 ವರ್ಷ ನಾವು ಮುಂದುವರೆದ ಕಾಮಗಾರಿಗೆ ಕಾಂಗ್ರೆಸ್ ಸರ್ಕಾರನೇ ರಾಜ್ಯದಲ್ಲಿದೆ. ಆದ್ದರಿಂದ ಈ ಬೈಪೋಲ್ನಲ್ಲಿ ಸಮರ್ಥ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಮಾಡ್ತೀವಿ ಅಂತ ಅವ್ರಿಗೂ ಕೂಡ ಹೆಚ್ಚಿನ ಕ್ಲಾರಿಟಿ ಸಿಗ್ತಾ ಇದೆ. ಮೇಡಮ್, ಈಗ ಈ ಕ್ಷೇತ್ರದಲ್ಲಿ ಅಹಿಂದ ಮತಗಳು ಮತ್ತು ಮುಸಲ್ಮಾನ ಮತಗಳು ಸೇರಿದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಹಳಷ್ಟು ವೋಟ್ಗಳಿವೆ. ಇವುಗಳೆಲ್ಲ ಕ್ರೋಢೀಕರಣ ಆಗಿದೆಯಾ ಅಂತ ನಿಮಗೆ ಅನಿಸುತ್ತಾ? ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವರದಾನ ಆಗುತ್ತೆ ಅಂತ ಅನಿಸುತ್ತಾ? ಈಗ ನೀವು ನೋಡಿದ್ರಿ, ಜಮೀರ್ ಅವ್ರು ಬಂದು ಹೋಗಿದ್ದಾರೆ. ಆಮೇಲೆ ನಮ್ಮ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ಅವರು ಕೂಡ ಸಾಕಷ್ಟು ಜನ ಹೆಸರು ಹಿಂಪಡೆದಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರ ಫ್ಯಾಕ್ಟರ್ ಆಯಿತು. ಮತ್ತು ಅದೇ ರೀತಿ ಇಂಡಿಪೆಂಡೆಂಟಾಗಿ ಕೆಲವರು ನಾಮಪತ್ರ ಸಲ್ಲಿಸಿರೋರು ಅವ್ರು ಕೂಡ ವಾಪಸ್ ತಗೊಂಡಿದ್ದಾರೆ. ನಮ್ಮ ಜೊತೆ ಪ್ರಚಾರದಲ್ಲಿ ಅವ್ರು ಕೂಡ ಭಾಗಿಯಾಗಿದ್ದಾರೆ. ಮತ್ತು ಬೇರೆ ಬೇರೆ ಸಮಾಜದಿಂದ ಕೂಡ ಮಿನಿಸ್ಟರ್ಸ್ ಬಂದುಬಿಟ್ಟು ಅವರು ಕೂಡ ಸಭೆ ಮಾಡಿದ್ದಾರೆ. ಸಭೆ ಮಾಡಿಬಿಟ್ಟು ಅವರ ಸಮಾಜದ ಲೀಡರ್ಸ್ನ ಮನವೊಲಿಸಿದ್ದಾರೆ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕು, ಪಕ್ಷದಿಂದ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಆಗಿದೆ, ಮತ್ತು ಸಮರ್ ಶಾಮನೂರ್ ಕ್ಯಾಂಡಿಡೇಟ್ ಅವರ ಒಂದು ಪರ್ಸ್ನಾಲಿಟಿ, ಮುಂದೆ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದಾರೆ ದಾವಣಗೆರೆಗೆ, ಅದನ್ನು ಹೇಳ್ತಾ ಇದ್ದಾರೆ. ಇದಿಷ್ಟು ದಾವಣಗೆರೆ ಸಂಸದೆಯಾಗಿರುವ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ